Some more updates regarding this land scam. ಕೋಟಿ ಬೆಲೆ ಬಾಳುವ ಲ್ಯಾಂಡ್ ಕಬಳಿಕೆಗೆ ಸಾಥ್ ಕೊಟ್ರ ಇಡಿಸಿ. ಬೆಂಗಳೂರು ಉತ್ತರ ವಲಯದಲ್ಲಿ ಹೆಣ್ಣೂರು ಬಳಿ 2 ಎಕರೆ ಭೂ ಹಗರಣಕ್ಕೆ ಸಂಬಂಧಪಟ್ಟಂತ ಸುದ್ದಿ ಇದು. ಜಮೀನಿನ ಮೂಲ ಮಾಲೀಕರಿಗೆ ವಂಚನೆ ಮಾಡಲಿಕ್ಕೆ ವ್ಯಕ್ತಿಯೋರ್ವ ಷಡ್ಯಂತ್ರ ಮಾಡ್ತಾನೆ. ಸುಳ್ಳು ದಾಖಲೆ ಸೃಷ್ಟಿ ಮಾಡಿ 2 ಎಕರೆ ಜಾಗ ಹೊಡೆಯೋಕೆ ಆ ವ್ಯಕ್ತಿಯ ಸಂಚು ಇಲ್ಲಿ ಬಟ ಬಯಲಾಗಿದೆ. KM ಮಧುಕುಮಾರ್ ಹೆಣದ ಲ್ಯಾಂಡ್ ಡೀಲ್ ಬಲೆಯಲ್ಲಿ ಸ್ಪೆಷಲ್ ಡಿಸಿ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಸ್, ಐ ರಿಪೀಟ್, ಕೋಟಿ ಬೆಲೆ ಬಾಳುವ ಲ್ಯಾಂಡ್ ಕಬಳಿಕೆಗೆ ಈ ಡಿಸಿ ಏನಾದ್ರೂ ಕೈ ಜೋಡಿಸಿದ್ರಾ? ಬೆಂಗಳೂರು ಉತ್ತರ ವಲಯದಲ್ಲಿ ಹೆಣ್ಣೂರು ಬಳಿ 2 ಎಕರೆ ಭೂ ಹಗರಣ ಆಗಿದೆ. ಜಮೀನಿನ ಮೂಲ ಮಾಲೀಕರಿಗೆ ವಂಚನೆ ಮಾಡಲಿಕ್ಕೆ ವ್ಯಕ್ತಿಯೋರ್ವ ಸಂಚನ್ನ ರೂಪಿಸ್ತಾನೆ. ಸುಳ್ಳು ದಾಖಲೆ ಸೃಷ್ಟಿ ಮಾಡಿ 2 ಎಕರೆ ಜಾಗ ಹೊಡೆಯೋಕೆ ಆ ವ್ಯಕ್ತಿ ಸಂಚು ರೂಪಿಸ್ತಾನೆ. KM ಮಧುಕುಮಾರ್ ಹೆಣದಂತ ಲ್ಯಾಂಡ್ ಡೀಲ್ ಬಲೆಯಲ್ಲಿ ಈ ಸ್ಪೆಷಲ್ ಡಿಸಿ ಸಿಕ್ಕಾಕೊಳ್ತಾರಾ? ಎಸ್, ದಟ್ ಇಸ್ ದ ನ್ಯೂಸ್, ದಟ್ ಇಸ್ ದ ಎಕ್ಸ್ಕ್ಲೂಸಿವ್ ಸ್ಟೋರಿ, ದಟ್ ಇಸ್ ದ ಟಾಪ್ ಸ್ಟೋರಿ. ನೋಡಿ, ಈ ಮುಂಚೆ ಕೂಡ ಕೆಲವು ಡಿಸಿಗಳ ಹೆಸರು ನಿಮಗೆ ವ್ಯಕ್ತವಾಗಬಹುದು. ಆಮೇಲೆ ಅವ್ರು ಹೊರಗೆ ಬರೋದೋ ಒಳಗೆ ಹೋಗೋದೋ, ದಟ್ ಇಸ್ ನಾಟ್ ದ ಮ್ಯಾಟರ್ ಹಿಯರ್. ಆದರೆ ಜಮೀನಿನ ಮೂಲ ಮಾಲೀಕರಿಗೆ, ಅಲ್ಲ ರೀ, ಜಾಗ ನಿಮ್ದಾಗಿರುತ್ತೆ, ಆದರೆ ಆ ಜಾಗ ನಿಮ್ದಲ್ಲ ಅಂತ ಹೇಳಿ, ಜಾಗ ನಿಮ್ದಲ್ಲ ಅಂತ ಹೇಳಿ ಮೋಸ ಮಾಡೋಕೆ ಹೋದ್ರೆ, ವಂಚನೆ ಮಾಡೋಕೆ ಹೋದ್ರೆ ಏನು ಮಾಡಬೇಕು? ಉಪ್ಪು ತಿಂದವ್ ನೀರು ಕುಡಿಲೇಬೇಕು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ. ಒಂದಲ್ಲ ಒಂದು ದಿನ ಅದಕ್ಕೆ ನ್ಯಾಯ ಸಿಗಲೇಬೇಕು. ಸತ್ಯಂ ಏವ ಜಯತೆ. ಹೀಗಾಗಿ ಆರಂಭದಲ್ಲಿ ಏನೇ ಮಾಡಿದರೂ ಕೂಡ ಗೊತ್ತಾಗಲ್ಲ, ನಮ್ಮ ಬುದ್ಧಿವಂತಿಕೆಯಿಂದ ಏನು ಬೇಕಾದರೂ ಮಾಡಬಹುದು ಅನ್ನುವವರಿಗೆ ಇದೊಂದು ಚಾಟಿ ಏಟು. ಎಸ್, ಮೂಲ ಮಾಲೀಕನಿಗೆ ಇಲ್ಲಿ ಮೋಸ ಆಗಿದೆ ರೀ. ಮೋಸ ಮಾಡಲಿಕ್ಕೆ ಹೋಗ್ತಿದ್ದಾರೆ ಅಂದರೆ ಅಂಥ ವಂಚಕರು ಇರ್ತಾರೆ. ಈ ಸ್ಪೆಷಲ್ ಡಿಸಿ ಈಗ ಸ್ಪೆಷಲ್ ಆಗಿ ಸಿಕ್ಕಾಕೊಂಡ್ರಾ ಅನ್ನೋದು ನಮ್ಮ ಪ್ರಶ್ನೆ. ಎಸ್, ವಾಟ್ ಈಸ್ ದಟ್ ಸ್ಟೋರಿ? ಲೆಟ್ಸ್ ಗೋ ಇನ್ ಡೀಟೇಲ್. ಬೆಂಗಳೂರು ಸಿಟಿ ಸ್ಪೆಷಲ್ ಡಿಸಿ 1 ಬಾಲಚಂದ್ರ ಅವರಿಗೆ ಲೋಕಾಯುಕ್ತ ಹೆಡ್ ಆಫೀಸ್. ಬೆಂಗಳೂರು ನಗರ ವಿಶೇಷ ಜಿಲ್ಲಾಧಿಕಾರಿ SN ಬಾಲಚಂದ್ರಗೆ ಈಗ ಭೂಕಂಟಕ ಎದುರಾಗಿದೆ. ವಕೀಲರ ಮೂಲಕ ಲೋಕಾಯುಕ್ತಕ್ಕೆ ಜಮೀನಿನ ಭೂ ಮಾಲೀಕರು ದೂರು ಕೊಡ್ತಾರೆ. ವಿಶೇಷ ಜಿಲ್ಲಾಧಿಕಾರಿ SN ಬಾಲಚಂದ್ರ ವಿರುದ್ಧ ಗಂಭೀರ ಆರೋಪ ಈಗ ಕೇಳಿಬಂದಿದೆ. ಕರ್ತವ್ಯ ಲೋಪ, ದುರಾಡಳಿತ, ದುರ್ನಡತೆ ಅಂತ ವಕೀಲರು ಆರೋಪ ಕೂಡ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ದರ್ಪ, ಅವರ ವಂಚನೆ, ಅವರ ಮೋಸ, ಅವರ ದಗ ಏನೇ ಇರಬಹುದು, ಆ ಕ್ರಿಮಿನಲ್ ಮೆಂಟಾಲಿಟಿಗೆ ತಕ್ಕ ಶಾಸ್ತಿ ಆಗಬೇಕು ಅನ್ನೋದು ಎಲ್ಲರ ನ್ಯಾಯವನ್ನು ಬಯಸುವಂಥವರ ಇಚ್ಛೆ ಆಗೇ ಆಗಿರುತ್ತೆ. ವಕೀಲರ ಮೂಲಕ ಲೋಕಾಯುಕ್ತಗೆ ಜಮೀನಿನ ಭೂ ಮಾಲೀಕರು ದೂರು ಕೊಟ್ಟಿದ್ದಾರೆ. ವಿಶೇಷ ಜಿಲ್ಲಾಧಿಕಾರಿ SN ಬಾಲಚಂದ್ರ ಅವರ ವಿರುದ್ಧ ಈಗ ಈ ಒಂದು ಸೀರಿಯಸ್ ಅಲಿಗೇಷನ್ ಕೇಳಿ ಬಂದಿದೆ. ಕರ್ತವ್ಯ ಲೋಪ ಮಾಡಿದ್ದಾರೆ, ದುರಾಡಳಿತ ಮಾಡಿದ್ದಾರೆ, ದುರ್ನಡತೆ ಕೂಡ ತೋರಿಸಿದ್ದಾರೆ ಅನ್ನೋದು ಸದ್ಯದ ಬಹುದೊಡ್ಡ ಆರೋಪ. ಎಸ್, ಹಾಗಾದ್ರೆ ಈ ಸ್ಪೆಷಲ್ ಡಿಸಿ ಹೆಂಗೆ ಇಲ್ಲಿ ಇಂಥ ಕಚಡ ಕೆಲಸ ಮಾಡೋಕೆ ಮುಂದಾದ್ರು? ಸಹಜ ಅಲ್ವೇನ್ರಿ? ನಮ್ಮ ಭೂಮಿನ ಬೇರೆಯವ್ರು ಯಾರೋ ಸುಖ ಸುಮ್ಮನೆ ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ, ಬೇರೆಯವ್ರ ಹೆಸರಿಗೆ ಮಾಡ್ಕೊಳ್ತಾರೆ, ಸುಳ್ಳು ಸೃಷ್ಟಿ ದಾಖಲೆ ಮಾಡ್ತಾರೆ ಅಂತ ಹೇಳಿದ್ರೆ ಕೈ ಕೊಟ್ಕೊಂಡು ಸುಮ್ಮನೆ ಇರಬೇಕಾ? ಇದೆಲ್ಲವನ್ನು ಕೂಡ ನಾವು ಗಮನಿಸಲೇಬೇಕಲ್ವಾ? ಹಾಗಾಗಿ ಏನು ಮ್ಯಾಟ್ರ್ ಇದು? ಹೆಂಗಿದು? ಈ ಕಬಳಿಕೆಗೆ ಯಾಕೆ ಮುಂದಾದ್ರು? ಇವರೇ ಯಾಕಿಲ್ಲಿ ಸಿಕ್ಕಾಕೊಂಡ್ರು? ಹೆಂಗ್ ಇವ್ರಿಗೆ ಗೊತ್ತಾಯ್ತು? ಈಗ ಕರೆಕ್ಟು, ದೂರುದಾರರು ಅಂದರೆ ಜಮೀನಿನ ಮೂಲ ಮಾಲೀಕರು ಈಗ ದೊಡ್ಡ ಆಕ್ಷೇಪಣೆಯನ್ನ ಮಾಡ್ತಾ ಇದ್ದಾರೆ. ದೂರು ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೆ ವಕೀಲರ ಮೂಲಕ. ಅಂದರೆ ಏನು ಆರೋಪ ಮಾಡಿದ್ದಾರೆ? ಇವರು ಕರ್ತವ್ಯ ಲೋಪ ಆಗಿರ್ಬೋದು, ದುರ್ನಡತೆ ಆಗಿರ್ಬೋದು, ಮೋಸ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಳ್ಳು ದಾಖಲೆಯನ್ನು ಯಾರು ಸೃಷ್ಟಿ ಮಾಡಿದಾರಲ್ಲ ಅವ್ರ ಜೊತೆ ಕೈ ಜೋಡಿಸೋರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸದ್ಯಕ್ಕೆ ಧ್ವನಿ ಏರ್ತಾ ಇದೆ. ಎಸ್, ಇದರ ಮತ್ತಷ್ಟು ಸ್ಟೋರಿ ನೋಡ್ತಾ ಹೋಗೋಣ.